ಅತಿ ದೊಡ್ಡ ದುರಂತ ಇದು. ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನ ಆಗಿದೆ ವೀಕ್ಷಕರೇ. 241 ಮಂದಿ ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ. ಯಾರ ಮುಖ ಚಹರೆ ಕೂಡ ಗೊತ್ತಾಗ್ತಾ ಇಲ್ಲ. ನೀವು ನಿನ್ನೆಯ ರೆಸ್ಕ್ಯೂ ಆಪರೇಷನ್ನ ಒಂದೊಂದು ದೃಶ್ಯಗಳನ್ನು ನೋಡಿದ್ರೆ ಜೀವ ಹಿಂಡದಂತಾಗತ್ತೆ. ಧಗಧಗಿಸಿದ ವಿಮಾನದಲ್ಲಿ ಜೀವಂತ ದಹನ ಆಗಿದ್ದಾರೆ ಅಲ್ಲಿನ ಪ್ರಯಾಣಿಕರು. ಒಂದು ಪ್ರಯಾಣಿಕರು ಜೊತೆಗೆ ಹಾಸ್ಟೆಲ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ಈಗ DNA ಪರೀಕ್ಷೆಗೆ ಮುಂದಾಗಿದ್ದಾರೆ. ವಿಮಾನ ದುರಂತದಲ್ಲಿ 241 ಜನ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ದುರ್ಮರಣ ಹೊಂದಿದ ಆ ಮೃತರ DNA ಪರೀಕ್ಷೆಗೆ ವೈದ್ಯರು ಮುಂದಾಗಿದ್ದಾರೆ. ಹಾಸ್ಟೆಲ್ ಹತ್ರ ಛಿದ್ರವಾಗಿ ಶವಗಳು ಬಿದ್ದಿದ್ವು. 1.25 ಲಕ್ಷ ಲೀಟರ್ನ ಇಂಧನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಒಟ್ಟಿಗೆ ಹೊತ್ತಿ ಉರಿದಾಗ ಏನು ಯಾವ ರೀತಿ ನರಕ ಸೃಷ್ಟಿ ಆಗಬಹುದು ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಲ್ಲಿ ಪ್ರಯಾಣಿಕರಿದ್ರು, ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ರು. ಆ ಎರಡೂ ಶವಗಳು ಮಿಶ್ರಣ ಆಗಿವೆ, ಮಿಕ್ಸ್ ಆಗಿವೆ. ಅಂದ್ರೆ ಯಾರದ್ದು ಶವಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ DNA ಆಧರಿಸಿ ಪ್ರಯಾಣಿಕರ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವಿದೇಶಿ ಪ್ರಜೆಗಳ DNA ಪರೀಕ್ಷೆಗೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿ ಇದ್ದವರ DNA ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಸಿಕ್ಕಿರುವ ಡೆಡ್ ಬಾಡಿಗಳಿಗೆ DNAಗಳನ್ನ ಮ್ಯಾಚ್ ಮಾಡಲಾಗುತ್ತೆ. ಕುಟುಂಬಸ್ಥರ DNAಗಳನ್ನ ಮ್ಯಾಚ್ ಮಾಡಲಾಗುತ್ತೆ. ನಂತರ ಗುರುತು ಪತ್ತೆಯಾಗುತ್ತೆ. ಒಂದೊಂದು ಶವಗಳು ಸುಟ್ಟು ಕರಕಲಾಗಿ ಹೋಗಿದ್ವು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಶಶಿ. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಶಶಿ, ವಿದೇಶಿ ಪ್ರಜೆಗಳಿದ್ರು, ಇಂಡಿಯನ್ಸ್ ಇದ್ರು, ಅದರ ಜೊತೆಗೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳಿದ್ರು. ಆದರೆ ಒಂದೊಂದು ಬಾಡಿಗಳನ್ನ ನೋಡಿದ್ರೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಸುಟ್ಟು ಕರಕಲಾಗಿ ಹೋಗಿವೆ. ಫೈನಲ್ ಆಪ್ಷನ್ ಇರೋದು DNA ಕಲೆಕ್ಟ್ ಮಾಡಿ ಬಾಡಿ ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ. ಘಟನಾ ಸ್ಥಳದಿಂದ 265 ಮೃತದೇಹಗಳನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. 265 ಮೃತದೇಹಗಳಲ್ಲಿ 241 ಮೃತದೇಹಗಳು ಪ್ರಯಾಣಿಕರದ್ದು, ಉಳಿದ 24 ಜನ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬ್ರಿಟನ್ನ 52 ಪ್ರಜೆಗಳಿದ್ರು, ಪೋರ್ಚುಗಲ್ನ 7 ಜನ ಪ್ರಜೆಗಳಿದ್ರು, ಜೊತೆಗೆ ಕೆನಡಾದ ಒಬ್ಬ ಮತ್ತು ಭಾರತದ 169 ಜನ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. 300 ಪ್ರಯಾಣಿಕರ ಸಾಮರ್ಥ್ಯವಿದ್ದಂತಹ ವಿಮಾನದಲ್ಲಿ 242 ಜನ ಪ್ರಯಾಣ ಮಾಡ್ತಾ ಇದ್ರು. ದೊಡ್ಡ ಮಟ್ಟದ ಬ್ಲಾಸ್ಟ್ ಆಯಿತು. ವಿಮಾನದಲ್ಲಿ 1,25,000 ಲೀಟರ್ನಷ್ಟು ತೈಲ ಇತ್ತು. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಬಾಂಬ್ ಸ್ಫೋಟವಾದಾಗ ಯಾವ ರೀತಿಯ ದೃಶ್ಯ ಬರುತ್ತೆ ಆ ರೀತಿಯಾದಂತಹ ದೃಶ್ಯ ನಮಗೆ ನೋಡೋದಕ್ಕೆ ಸಿಕ್ತು. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತುಕೊಂಡಂತಹ ಕಾರಣದಿಂದಾಗಿ ಎಲ್ಲರ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ. ನಾನು ಕೆಲವೇ ಕ್ಷಣಗಳ ಮುಂಚೆ ಎಮರ್ಜೆನ್ಸಿ ಸರ್ವಿಸ್ 198 ಆಂಬ್ಯುಲೆನ್ಸ್ನ ವಿಜಯ ಅನ್ನುವಂತಹ ವೈದ್ಯೆಯನ್ನ ಮಾತಾಡಿಸ್ದೆ. ಅವರು ಆರಂಭದಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಹೋದಂಥವರು. ಅವರು ಹೋದಾಗ್ಲೂ ಕೂಡ ಎಲ್ಲ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗಿದ್ದು. ಮಹಿಳೆ ಯಾರು ಪುರುಷ ಯಾರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಂತ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಅಂದ್ರೆ ಹಾಗಾಗಿ ಮೃತದೇಹಗಳನ್ನ ಐಡೆಂಟಿಫೈ ಮಾಡೋದಕ್ಕೆ, ಯಾವ ಮೃತದೇಹ ಯಾರಿಗೆ ಸೇರಿದ್ದು, ಯಾವ ವ್ಯಕ್ತಿಯದ್ದು ಅಂತ ಪತ್ತೆ ಮಾಡೋದಕ್ಕೆ ಇರೋದು ಒಂದೇ ಮಾರ್ಗ, ಅದು DNA ಮೂಲಕ ಪತ್ತೆ ಮಾಡಬೇಕು. ಆ ಕೆಲಸವನ್ನ ಈಗ ಮಾಡುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. DNA ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಮೂಲಕ ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫಾರಿನ್ ಪ್ರಯಾಣಿಕರೇನಿದ್ರು, UK 52 ಜನ, ಕೆನಡಾದ ಒಬ್ಬ ಮತ್ತು ಪೋರ್ಚುಗಲ್ನ 7 ಪ್ರಯಾಣಿಕರು, ಅವರ ಸಂಬಂಧಿಕರಿಗೆ ಕೂಡಲೇ DNA ವಿವರವನ್ನ ಕೊಡಿ ಅಂತ. ಆ DNAನ ಮ್ಯಾಚ್ ಮಾಡಿ ಯಾವ ಮೃತದೇಹಗಳ DNA ಯಾವುದು ಅಂತ ಮ್ಯಾಚ್ ಮಾಡಿದ ನಂತರ ಅವರವರಿಗೆ ಮೃತದೇಹ ಹಸ್ತಾಂತರಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಹಾಸ್ಟೆಲ್ನಲ್ಲಿ 24 ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಅವರ DNA ಕೂಡ ಕಲೆ ಹಾಕಲಾಗಿದೆ. ಉಳಿದ ಪ್ರಯಾಣಿಕರ DNA, ಭಾರತದ ಪ್ರಯಾಣಿಕರ DNA ಈಗಾಗಲೇ ಲಭ್ಯ ಇದೆ. ವಿಮಾನ ನಿಲ್ದಾಣದ ಪ್ರಾಧಿಕಾರದ ಬಳಿ ಲಭ್ಯ ಇದೆ. ಯಾಕಂದ್ರೆ ಆಧಾರ್ ಲಿಂಕ್ ಆಗಿರುತ್ತೆ. ಆ ಕಾರಣದಿಂದಾಗಿ ಗುರುತು ಆದಷ್ಟು ಬೇಗ ಸಿಗುತ್ತೆ. ಆದ್ರೆ ಫಾರಿನರ್ಸ್ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳ DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಆ ಪ್ರಕ್ರಿಯೆಯಾಗಿ ಗುರುತು ಪತ್ತೆ ಹಚ್ಚಿದ ನಂತರ ಮೃತದೇಹಗಳನ್ನ ಹಸ್ತಾಂತರ ಮಾಡಲಾಗುತ್ತೆ. ರೈಟ್ ಶಶಿ, ಧನ್ಯವಾದ.
ಇನ್ನು ದುರಂತ ಸ್ಥಳದಿಂದ ಪ್ರಧಾನಿ ಮೋದಿ ತೆರಳಿದ್ದಾರೆ. ಸಿವಿಲ್ ಆಸ್ಪತ್ರೆಯತ್ತ ಮೋದಿ ತೆರಳಿದ್ದಾರೆ. ಗಾಯಾಳುಗಳನ್ನ ಭೇಟಿಯಾಗೋದಕ್ಕೆ ಮೋದಿ ಹೋಗ್ತಾ ಇದ್ದಾರೆ. ಈಗಾಗಲೇ ದುರಂತ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿದ್ದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದಾದ ಮೇಲೆ ಆಸ್ಪತ್ರೆಯತ್ತ ಪ್ರಧಾನಿ ಮೋದಿ ಹೊರಟಿದ್ದಾರೆ. ದುರಂತ ಸ್ಥಳ ಹೋಗಿ ಪರಿಶೀಲಿಸಿದ ನಂತರ ಈಗ ಸಿವಿಲ್ ಆಸ್ಪತ್ರೆಯತ್ತ ತೆರಳಿದ್ದಾರೆ. ಗಾಯಾಳುಗಳನ್ನ ಭೇಟಿಯಾಗೋದಕ್ಕೆ ಪ್ರಧಾನಿ ತೆರಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.